ಮಧ್ಯಪ್ರಾಚ್ಯದಲ್ಲಿ ಹೀಗೆ ಪ್ರತಿಷ್ಠೆಗಾಗಿ ಯುದ್ಧ ನಡೀತಾ ಇದೆ. ಭಾರತದಲ್ಲಿ ಸಿಲಿಂಡರ್ ಸಮರ ನಡೀತಾ ಇದೆ. ಇದರ ನಡುವೆ ಇದೆಲ್ಲ ಅಲ್ಲಿ ನಡೀತಾ ಇದ್ದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಮಾತ್ರ ಕುರ್ಚಿ ಕದನ ಮುಂದುವರೆದಿದೆ. 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಕಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಇವತ್ತು 30ಕ್ಕೂ ಹೆಚ್ಚು ಹಿರಿಯ ಕಾಂಗ್ರೆಸ್ ಶಾಸಕರು ಭೇಟಿಯಾಗಿದ್ರು. ಸರ್ಕಾರ ರಚನೆಯಾಗಿ 3 ವರ್ಷ ಆಗ್ತಾ ಬಂತು. 2.5 ವರ್ಷ ಆಗ್ತಿದ್ದಂತೆ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಎಲ್ಲರೂ ಭರವಸೆ ಕೊಟ್ಟಿದ್ರೆ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಹೇಳಿ ಅಂತ ಸಿದ್ದರಾಮಯ್ಯ ಅವರ ಬಳಿ ಪಟ್ಟು ಹಿಡಿದ್ರು, ಮನವಿ ಮಾಡಿದ್ರು. ಒಂದಷ್ಟು ಬೇಡಿಕೆಗಳನ್ನು 3 ರಿಂದ 4 ಸಲ ಗೆದ್ದಿರುವ ಕೈ ಶಾಸಕರು ಕೊಟ್ಟಿದ್ದಾರೆ. 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಹಿರಿಯ ಶಾಸಕರು ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನಷ್ಟೇ ಇಟ್ಟಿಲ್ಲ, ಹೈಕಮಾಂಡ್ ಜೊತೆಯೂ ಮಾತಾಡಿ ಬೇಗ ನಿರ್ಧಾರ ಮಾಡಿ ಅಂತಾನು ಕೇಳಿಕೊಂಡಿದ್ದಾರೆ. ಆದಷ್ಟು ಬೇಗ ನಾನು ಹೈಕಮಾಂಡ್ನವರ ಜೊತೆ ಮಾತಾಡ್ತೀನಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಈ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗಲು ಮುಹೂರ್ತಾನು ಫಿಕ್ಸ್ ಆಗಿದೆ. ಉಪಚುನಾವಣೆ ಬಳಿಕ ದೆಹಲಿಗೆ ಸಿಎಂ ಹೋಗ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಸಂಪುಟ ಪುನಾರಚನೆ ಚರ್ಚೆ ಮಾಡ್ತಾರಂತೆ. ಇನ್ನೊಂದ್ ಕಡೆ ಶಾಸಕರು ತೆರಳಿ ವರಿಷ್ಠರ ಮುಂದೆ ಮನವಿ ಸಲ್ಲಿಸಲು ಸಲಹೆಯನ್ನು ಸಿಎಂ ಕೊಟ್ಟಿದ್ದಾರಂತೆ. ಹೀಗಾಗಿ ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿಗೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಮಂತ್ರಿಗಿರಿಗೆ ಜೂನಿಯರ್ಸ್ಗಳಿಂದಲೂ ಡಿನ್ನರ್ ಸಭೆ. ಹಿರಿಯ ಕಾಂಗ್ರೆಸ್ ಶಾಸಕರು ಸಿಎಂ ಹತ್ತಿರಾನೇ ಸಂಪುಟ ಪುನಾರಚನೆಗೆ ಅರ್ಜಿ ಹಾಕಿದ್ದಾರೆ. ಇದರ ಮಧ್ಯೆಯೇ ಕಾಂಗ್ರೆಸ್ ಕಿರಿಯ ಶಾಸಕರು ಮಂತ್ರಿಗಿರಿ ರೇಸ್ಗೆ ಇಳಿದಿದ್ದಾರೆ. ಸೀನಿಯರ್ಗಳ ಡಿನ್ನರ್ ಬೆನ್ನಲ್ಲದೆ ಜೂನಿಯರ್ಗಳಿಂದಲೂ ಡಿನ್ನರ್ ಮೀಟಿಂಗ್ ಆಗ್ತಿದೆ. ಈ ಸಭೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಭಾಗಿಯಾಗಿದ್ದಾರೆ. ಇನ್ನು ಕಿಕ್ಬಾಲ್ ಹುಸೇನ್, ಅಶೋಕ್ ಕುಮಾರ್ ರೈ, ಎನ್.ಟಿ. ಶ್ರೀನಿವಾಸ್, ನಾರಾ ಭರತ್ ರೆಡ್ಡಿ, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಸೇರಿ ಹಲವರು ಭಾಗಿಯಾಗಿದ್ದಾರೆ. ವಿಧಾನಮಂಡಲ ಬಜೆಟ್ ಅಧಿವೇಶನ ಆಗ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ಜೋರಾಗುವುದಂತೂ ಪಕ್ಕ. ಆದರೆ ಕುರ್ಚಿ ಕದನದ ಮಧ್ಯೆಯೇ 5 ರಾಜ್ಯಗಳ ಎಲೆಕ್ಷನ್ ಮತ್ತು ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯೂ ಇರೋದ್ರಿಂದ ನಿಜಕ್ಕೂ ಸಂಪುಟ ಪುನಾರಚನೆ ಆಗತ್ತ. ಆದರೆ ಯಾವಾಗ ಆಗತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.